ರಾಶಿ ಮೀನರಾಶಿಯವರ ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ. ಸಾಧಾರಣವಾಗಿ ಮೀನರಾಶಿ ಅಂತ ಹೇಳಿದ್ರೆ ನೀರಿನ ಮನೆ ಅಂತೀವಿ. ಶನಿನೇ ಸ್ವತಃ ಅಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ, ಗುರು ಮನೆ ಕೂತ್ಕೊಂಡಿದ್ದಾನೆ. ಶನಿ ಧರ್ಮವಂತ. ಈ ಸಲ ಎಲ್ಲ ಚಿಕ್ಕ ಚಿಕ್ಕ ಅಂಗಡಿಯವರು, ಚಿಕ್ಕ ವ್ಯವಸ್ಥೆಯವರು ಎಲ್ರಿಗೂ ಒಳ್ಳೇದು ಮಾಡ್ತಾನೆ. ರೋಡಲ್ಲಿ ಗಾಡಿ ತಳ್ತಾರಲ್ಲ ಅವನ್ನ ಸಾವುಕಾರ ಮಾಡ್ತಾನೆ. ದೊಡ್ಡವ್ರನ್ನಲ್ಲ, ಗುರು ಮನೆಯಲ್ಲಿ ಶನಿ ಬಂದಾಗ ಚಿಕ್ಕವ್ರನ್ನ ದೊಡ್ಡದು ಮಾಡ್ತಾನೆ ಅಂತ ಹೇಳ್ತಾನೆ. ಅಂದ್ರೆ ಕೀಳ್ಮಟ್ಟದವನ್ನ ಮೇಲ್ಮಟ್ಟಕ್ಕೆ ತೊಗೊಂಡು ಹೋಗ್ತಾನೆ, ಯಶೋ ಕೀರ್ತಿ ಪದವಿಲಿ ತೊಗೊಂಡು ಹೋಗ್ತಾನೆ. ಆದರೆ ದೊಡ್ಡ ಮಟ್ಟಕ್ಕೆ ಯಾರು ಮಾಡಿರ್ತಾರೆ ಅಂಥವ್ರಿಗೆಲ್ಲರಿಗೂ ಸಡನ್ ಲಾಸ್ಗಳು ಗೊತ್ತಿಲ್ಲದೇನೆ ಅಡುಗೆನ ಓಡೋಗ್ಬೋದು, ಹೋಟ್ಲ್ ನಡೆಸ್ತಿರತಕ್ಕಂಥವ್ರು, ದೊಡ್ಡ ಕಂಪ್ನಿ ನಡೆಸ್ತಿರೋರು ಹೋಗ್ಬೋದು, ಸಡನ್ ಆಗಿ ನೋಡೋ ಗೊತ್ತಿಲ್ಲ. ಸೊ ಹೆಂಗೆ ಆಗ್ಬೋದು, ಜಾಗ್ರತೆ ಹುಷಾರ್. ಸೊ ಅದರಿಂದ ಆ ಮೀನ್ ರಾಶಿಯವ್ರ ಮೇನ್ ಇಂಪಾರ್ಟೆಂಟ್ ಜಲರಾಶಿ. ಸೊ ಜಲರಾಶಿಯಲ್ಲಿ ಮೀನ್ ರಾಶಿಯವರಾಗಿಂದ ಒಂದು ಜ್ಞಾಪಕ ಇಟ್ಕೊಳ್ಳಿ, ನೀವು ಯಾವ ಕಾಲಕ್ಕೂ ಗಮನ ಇರಬೇಕು ಹೊಟ್ಟೆ ಅದರ ಊಟದ ಬಗ್ಗೆ. ಎಲ್ಲಂದ್ರೆ ಅಲ್ಲಿ ತಿನ್ನೋದಲ್ಲ, ಟೈಮಿಗೆ ತಿನ್ನೋದು ಇಂಪಾರ್ಟೆಂಟು. ಗ್ಯಾಸ್ಟ್ರಿಕ್ ಗ್ಯಾರಂಟಿ. ಸೊ ಗುರು ಮನೆಗೆ ಶನಿ ಪ್ರವೇಶವಾದಾಗ ಗ್ಯಾಸ್ಟ್ರಿಕ್ ಅಂತ ಕರಿತೀವಿ. ಅದಾದ ಮೇಲೆ ನೀವುಗಳು ಹೊಸ ಸೊಸೆ ತಗೊಂಬಂದ್ರೆ ಅತ್ತೆ ಗಲಾಟೆಗಳು ಅಂತ ಕರಿತೀವಿ. ಹಂಗಲ್ಲ, ಏನು ಹೇಳುತ್ತೆ ಅಂದರೆ ಅಪಮೃತ್ಯು ಅಂತ ಕರಿತೀವಿ. ಅಂದರೆ ಏನು ಹೇಳುತ್ತೆ, ಅವ್ರ ಕಾಲಿಟ್ಲಿಂದ ನಿಂಗೆ ಆಗೋಯ್ತು ನೋಡಿದ್ರೆ ಹಂಗೆ ಅನ್ಕೋಬಾರ್ದು ನೀವು. ಆದರೂ ಇವ್ರ ಹಣೆ ಬರೋಕ್ಕೆ ಆ ಕೋಇನ್ಸಿಡೆನ್ಸು ಬೇರೆಯವ್ರ ಮೇಲೆ ಅಪವಾದ ಬರುತ್ತೆ. ಸೊ ಜಾಗ್ರತೆ ಅಂತ ಹೇಳುತ್ತೆ. ಇದೇ ಡಿಪಾರ್ಟ್ಮೆಂಟಲ್ಲಿ, ಡಾಕ್ಟರ್ಸ್ ಡಿಪಾರ್ಟ್ಮೆಂಟಲ್ಲಿ ಸುಳ್ಳು ಅಪವಾದಗಳನ್ನು ಮಾಡತಕ್ಕಂಥ ಅವಕಾಶಗಳು ನಡೆಯುತ್ತೆ. ಸೊ ಡಾಕ್ಟರ್ ಡಿಪಾರ್ಟ್ಮೆಂಟ್ ಎಲ್ಲನೂ ಈ ಸಲ ಶನಿ ಬಯಲಿಗೆ ತರ್ತಾನೆ. ಅಂದರೆ ಹೊಸ ಕೇಸ್ ಎಲ್ಲೆಲ್ಲ ಬರ್ತಾ ಇದಿಲ್ಲ, ನೆಕ್ಸ್ಟ್ ಎಲ್ಲ ಅಪವಾದಗಳು ಡಾಕ್ಟರ್ಗಳ ಮೇಲೆ. ಮೀನರಾಶಿಯಲ್ಲಿ ಯಾವತ್ತು ಶನಿ ಪ್ರವೇಶ ಮಾಡ್ತಾನೋ ಡಾಕ್ಟರ್ಗಳ ಕೆಟ್ಟ ಹೆಸರು. ಸೊ ಅದರಿಂದ ಡಾಕ್ಟರ್ಗಳೆಲ್ಲ ಏನು ಮಾಡಬೇಕು, ಸರಿಯಾಗಿ ನೋಡಿ ಆಪರೇಷನ್ ಮಾಡಬೇಕು, ಟೈಮ್ಗೆ ಎಲ್ಲರೂ ನೋಡ್ಕೋಬೇಕು ಪೇಷಂಟ್ನ. ನೀವೆಲ್ಲಾದರೂ ತಪ್ಪು ಮಾಡದೇ ಇದ್ದಂಗೆ ನೋಡ್ಕೋಬೇಕು. ಸುಮ್ಮನೆ ಏನೋ ನಾನು ತಾತ್ಸರಕ್ಕೆ ದುಡ್ಡು ತೊಗೊಂಡ್ಬಿಟ್ಟಿದ್ದೀನಿ ಮಾಡ್ಬಿಡ್ತೀನಿ ಅಂತ ಮಾಡಬಾರ್ದು. ಕೇರ್ಲೆಸ್ನೆಸ್ ಮಾಡಬಾರ್ದು. ಡಾಕ್ಟರ್ಗಳು ತಲೆಯಲ್ಲಿ ಇಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. ಡಾಕ್ಟರ್ಗಳು ಯಾರು ಮೀನರಾಶಿ ಇದ್ರೆ ಹುಷಾರ್. ಆಮೇಲೆ ಯಾರ್ಯಾರು ವಿಶೇಷವಾಗಿರ್ತಕ್ಕಂಥ ಅಕಸ್ಮಾತ್ ಈಗ ಕೂಲಿ ನಾಲಿ ಮಾಡ್ತಿರ್ತಾರೆ, ರೈಲ್ವೆ ಸ್ಟೇಷನಲ್ಲಿ ಮಾಡ್ತಿರ್ತಾರೆ, ಅಥವಾ ಯಾರ್ದೋ ಸಾಮಾನು ತೆಗೆದು ಹೋಗ್ತಕ್ಕಂಥದ್ದು. ಸೊ ಎಂಥವ್ರಿಗೆ ಅಂಥ ಕೆಲಸದವ್ರು ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲರಿಗೂ ಒಂದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಮಾಡ್ತಾನೆ. ದಯವಿಟ್ಟು ಯಾರ್ಯಾರು ಭಿಕ್ಷದವರು ಇರ್ತಾರೆ, ಅಂದರೆ ಅನ್ಯಥಾ ಶರಣಂ ನಾಸ್ತಿ ಅಂಥವ್ರಿಗೆ ಊಟ ಉಪಚಾರ ಮೀನ್ ರಾಶಿಯವ್ರು ಏನು ಹೇಳುತ್ತೆ, ಸ್ವಲ್ಪ ಮಟ್ಟಿಗೆ ಗುರು ಇದ್ದಾಗ ನೀವು ಯಾವತ್ತು ಶನಿ ಮನೆಯಲ್ಲಿ ಶನಿ ಬಂದಾಗ ದಾನ ಧರ್ಮ ಮಾಡಿ ಅಂತ ಹೇಳುತ್ತೆ. ಸೊ ಏನು ಮೀನ್ ರಾಶಿಯವ್ರು ಇದ್ದಾರೆ, ಹೋಗಿ ಆ ಭಿಕ್ಷದವ್ರಿಗೆ ಊಟ, ಅಂದರೆ ನೀವು ದುಡ್ಡು ಕೊಡಬಾರ್ದು. ಅವನಿಗೆ ಚಳಿ ಆಯ್ತಾ ರಗ್ ಕೊಡಿ, ಹಸುವಾಯ್ತಾ ಊಟ ಕೊಡಿ. ಅಕಸ್ಮಾತ್ ಮನೆಗೇನಿದೆ ಒಂದು ಸೂರುವನ್ನು ವ್ಯವಸ್ಥೆ ಅಕಸ್ಮಾತ್ ಅನುಕೂಲ ಇದ್ದವ್ರು ಮಾಡ್ಕೊಳ್ಳಿ ಹೊರತು ಇಲ್ಲದಿದ್ದರೆ ದಯವಿಟ್ಟು ಅನ್ಯಥಾ ದುಡ್ಡನ್ನು ಕೊಡಬೇಡಿ. ಯಾಕೆಂದರೆ ದುಡ್ಡು ಕೊಟ್ಟರೆ ಅವ್ನು ಕುಡಿದ್ರೆ ಕುಡಿದಿದ್ದ ಫಲ ನಿಮಗೆ ಅಂತ ಫಲಾಫಲಗಳು ವ್ಯವಸ್ಥೆ ಮಾಡಬೇಕು. ಸೊ ಅದರಿಂದ ನೀವುಗಳು ಮಾಡ್ಕೊಳ್ತಕ್ಕಂಥದ್ದು ಮೀನ್ ರಾಶಿಯಲ್ಲಿ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವ ಅಭರುಕ್ಷತು ವನಮಾಲಿ ಗದೀಶಾಂಗಿ ಶಂಕಿ ಚಕ್ರ ವಿಷ್ಣು ಸಹಸ್ರನಾಮ ಚೆನ್ನಾಗಿ ಹೇಳ್ಕೊಂಡು ತಿರುಪತಿ ದರ್ಶನವನ್ನು ಮಾಡಿದ್ರೆ ಒಳ್ಳೆಯದು. ಎಲ್ಲಾದರೂ ವೆಂಕಟರಮಣನ ದರ್ಶನ ಮಾಡಿದ್ರೆ ಒಳ್ಳೆಯದು. ವೆಂಕಟರಮಣನ ಯಾವತ್ತು ಮಾಡಬೇಕು, ಮಂಗಳವಾರನೇ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ. ಮೀನ್ ರಾಶಿಯವರು ಶನಿವಾರ ಒಂದು ವಾರ ಹಂಗಲ್ಲ, ಮಂಗಳವಾರನೇ ನೀವು ದರ್ಶನ ಮಾಡಿದ್ರೆ ನಿಮ್ಮ ಕುಜ ಈ ವರ್ಷದ ರಾಜ ಏನಿದ್ದಾನೆ ನಿಮಗೆ ಒಳ್ಳೇದು ಮಾಡ್ತಕ್ಕಂಥ ಅವಕಾಶ ವ್ಯವಸ್ಥೆ ಮಾಡ್ತಾರೆ. ಇದೇನು ಅಂದರೆ ನೀವು ಎಲ್ಲ ವೀಕ್ಷಕರಿಗೂ ಹೇಳ್ತಕ್ಕಂಥ ಪೂರ್ಣಿಮಾ, ಇಷ್ಟು ನಾನು ಹೇಳಿದ್ದು ಒಳ್ಳೆಯದು ಜಾಸ್ತಿ ಹೇಳಿಲ್ಲ. ಒಳ್ಳೆ ತಾನಾಗೇ ಆಗತ್ತೆ. ಒಳ್ಳೆಯದು ಚೇಂಜ್ ಮಾಡೋಕ್ಕೂ ನಾನು ದೇವರಲ್ಲ. ಆದರೆ ಕೆಟ್ಟದ್ದು ಬರ್ತಕ್ಕಂಥದ್ದು ಜಾಗ್ರತೆ ನಿಮ್ಗೆ ಕೊಟ್ಟರು 12 ರಾಶಿಯವರು ಕೊಟ್ಟಿದ್ದೀನಿ. ಅದಕ್ಕೆ ಪರಿಹಾರವಾಗಿ ಇರ್ತಕ್ಕಂಥ ದೇವತೆನ ಕೊಟ್ಟಿದ್ದೀನಿ. ನೀವು ಇದನ್ನು ಪ್ರಾರ್ಥನೆ ಮಾಡಿ ಹಿಡ್ಕೊಂಡ್ರೆ ನಿಮ್ಮ ಒಳ್ಳೆತನನ ನೀವು ಹೋಗಿ ಮುಟ್ಬೋದು. ಸೊ ಇಲ್ಲಿ ಎಡುವುದೇ ಇದ್ದ ಹಾಗೆ ನೋಡ್ಕೊಳ್ಳೋ ಅವಕಾಶವೇ ಈ ಮುಖ್ಯವಾಗಿರ್ತಕ್ಕಂಥ ರಾಶಿಫಲ. ಯಾವತ್ತೂ ತಿಳ್ಕೊಳ್ಳಿ, ರಾಶಿಗಳನ್ನ ಹೇಳಬೇಕಾದ್ರೆ ನಿಮಗೆ ಒಳ್ಳೇದಾಗಕ್ಕೆ ಮಾಡಬೇಕೆ ಹೊರತು ಒಳ್ಳೇದಾಗತ್ತೆ ಐಸ್ ಕುಡಿಸ್ಬಿಟ್ಟು ಮೇಲೆ ಅಟ್ಟದ ಮೇಲೆ ಕುಡಿಸೋ ಅಭ್ಯಾಸ ನಮಗಿಲ್ಲ. ಅದರಿಂದ ಬಿಸ್ಕೆಟ್ ಇದೆಲ್ಲ ಬೇಡದೇ ಇದ್ದ ಹಾಗೆ ಮೇಷದಿಂದ ಮೀನದವರೆಗೂ ಕೊಟ್ಟಿರೋ 12 ರಾಶಿಯ ಫಲವನ್ನು ಈ ಪ್ರವಾಲ್ ಟಿವಿ ಮುಖಾಂತರ ಕೊಟ್ಟಿದ್ದೀವಿ.